ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಿಂದ ಇವತ್ತು ಕೂಡ 3 ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಯೂಸ್ವಲಿ ಇಂತಹ ಸುದ್ದಿಗಳನ್ನು ತೆಗೆದುಕೊಳ್ಳುವಾಗ ನಾನು ಆಯ್ಕೆಗೆ ಕೆಲವೊಂದು ಮಾನದಂಡ ಇದೆ. ಅಂದರೆ ಸುದ್ದಿ ಅನ್ನೋದಿರ್ತಲ್ಲ, ಅದೊಂಥರ ಸಮಗ್ರವಾಗಿ ಬರಬೇಕು ಅಂತ ನಾನು 3 ಸುದ್ದಿಯನ್ನು ಆಯ್ಕೆ ಮಾಡಿದ್ರು ಕೂಡ ಅದರಲ್ಲಿ ಒಂದು ಯಾವುದೋ ಅಂತಾರಾಷ್ಟ್ರೀಯ ಮಟ್ಟ ಸುದ್ದಿನೋ ರಾಷ್ಟ್ರೀಯ ಮಟ್ಟ ಸುದ್ದಿನೋ, ಹೀಗೆ ಇವತ್ತು ನಾನು ತಂದ 3 ಸುದ್ದಿಗಳು ಏನಿವೆ ಇದು ಹಲವು ದೃಷ್ಟಿಯಿಂದ ಮಹತ್ವ. ಮೊದಲನೇದು ಒಂದು ಸುದ್ದಿ, ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ಸಂಬಂಧಪಟ್ಟಿದ್ದು ಹಾಗೂ ಕನ್ನಡದ ಕತ್ತು ಹಿಸುಕುವ ಕೆಲಸವನ್ನು ನಮ್ಮ ಶಾಸಕರೇ ಮಾಡ್ತಿದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರುವವರು ಶಾಸಕರು. ಅವರ ಶಿಕ್ಷಣ ಸಂಸ್ಥೆಗಳು ಹೇಗಿವೆ, ಸರ್ಕಾರಿ ಶಾಲೆಗಳ ಗತಿ ಏನು, ಈ ಬಗ್ಗೆ ಮಾತನಾಡೋದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದ ಶಾಸಕರು ಶಿವಲಿಂಗೇಗೌಡರು ನಿನ್ನೆ ವಿಧಾನಸಭೆಯಲ್ಲಿ ಆಡಿರೋ ಮಾತು ಏನು ಗೊತ್ತಾ, ಮಕ್ಕಳಿಗೆ LKG UKG ಇಂದಲೇ ಸಂಪೂರ್ಣವಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಸ್ಬೇಕು, ಅದ್ರ ಬಗ್ಗೆ ಮಾತನಾಡ್ತಾರೆ. ಹಾಗೆ ಇನ್ನೊಂದು, ಸುಪ್ರೀಂ ಕೋರ್ಟ್ ನಿನ್ನೆ ಮತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವ ಒಂದು ತೀರ್ಪು. ಅಂದರೆ ಯಾರು SCಗಳಿದ್ದಾರೆ ಅವರು ಬೇರೆ ಧರ್ಮಕ್ಕೆ ಮತಾಂತರ ಆದರೆ ಅವರು SC ಆಗಿರುವ ಕಾರಣಕ್ಕೆ ಸಿಕ್ಕುವ ಸೌಲಭ್ಯ ಎಲ್ಲವನ್ನು ಒಂದು ರೀತಿಯಲ್ಲಿ ವಾಪಸ್ ಪಡೆಯೋದು ಅಥವಾ ಸೌಲಭ್ಯನ ಕೊಡದೇ ಇರೋದು. ಆದರೆ ಹಿಂದೂ ಧರ್ಮದ ಒಳಗಡೆ ಭಾಗವೇ ಆಗಿರುವ ಪ್ರತ್ಯೇಕ ಧರ್ಮ ಆಗಿರುವ ಸಿಕ್ಕಿಸಮ್ಗೋ ಇನ್ಯಾವುದಕ್ಕೋ ಮತಾಂತರ ಆದರೆ ಅಲ್ಲ. ಇದರ ಪರಿಣಾಮ ಏನು, ಆ ಬಗ್ಗೆ ಮಾತನಾಡಿ. ಇದು ಇನ್ನೊಂದು ಸುದ್ದಿ, ಇದು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ. ಈ ಸುದ್ದಿಗೆ ಮಹತ್ವ ಇರುವುದು ಯಾಕೆ ಅಂತಂದರೆ, ವಿಶ್ವದಲ್ಲಿ ನಡೀತಾ ಇರುವ ಯುದ್ಧ, ಈ ಯುದ್ಧದ ಸಂಧಾನಕಾರರಾಗಿ ಪಾಕಿಸ್ತಾನ ಕೆಲಸ ಮಾಡುತ್ತೆ. ಇದು ಒಂದು ರೀತಿಯಲ್ಲಿ ಭಾರತೀಯರ ಎದೆಗೆ ಒದ್ದಂತೆ ಆಗಿದೆ. ನಾವು ಎಲ್ಲ ಟ್ರೈ ಮಾಡಿಬಿಟ್ಟು ನಮ್ಮವ್ರನ್ನ ವಿಶ್ವಗುರು ಮಾಡೋಣ ಅಂತ ಹೊರಟ್ರೆ ಆ ಕಡೆ ಪಾಕಿಸ್ತಾನಕ್ಕೆ ಎಲ್ಲಿಲ್ಲದ ಮಹತ್ವ ಸಿಗ್ತಾ ಇದೆ. ಒಂದೊಮ್ಮೆ ಇರಾನ್ ಮತ್ತು ಅಮೆರಿಕಾದ ನಡುವಿನ ಈ ಯುದ್ಧವನ್ನು ನಿಲ್ಲಿಸುವುದರಲ್ಲಿ ಪಾಕಿಸ್ತಾನ ಯಶಸ್ವಿಯಾದರೆ ಅದು ಭಾರತದ ಮೇಲೆ ಬೀರುವ ಪರಿಣಾಮ ಇದೆ. ಈ ಬಗ್ಗೆ ಕೂಡ ಮಾತಾಡಿ. ಈಗ ಮೊದಲ ಸುದ್ದಿ ಎತ್ತ ನೋಡೋಣ. ಅದು ಶಿವಲಿಂಗೇಗೌಡರು ನಿನ್ನೆ ವಿಧಾನಸಭೆಯಲ್ಲಿ ಆಡಿರುವ ಮಾತು. ಒಂದು ರೀತಿಯಲ್ಲಿ ಅವರಿಗೆ ಇಂಗ್ಲೀಷ್ ಪ್ರೇತ ಹಿಡಿದಂತೆ ಕಾಣ್ತಾ ಇದೆ. ಅವರು ಸದನದಲ್ಲಿ ಮಾತನಾಡ್ತಾ ಹೇಳಿದ್ರು, ನಮ್ಮ ಮಕ್ಕಳಿಗೆ LKG UKG ಇಂದಲೇ ಇಂಗ್ಲೀಷನ್ನು ಕಲಿಸ್ಬೇಕು, ಯಾಕೆಂದರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಬೇಕು. ಇದು ತುಂಬ ಸರಳವಾದ ಒಂದು ಹೇಳಿಕೆನ ಅಥವಾ ಯಾವುದೋ ಒಂದು ಲಾಬಿಯನ್ನು ಪ್ರತಿನಿಧಿಸ್ತಾ ಅವ್ರಿಗೆ ಮಾತನಾಡ್ತಾರೆ. ಸದನದಲ್ಲಿ ಅವ್ರಿಗೆ ಆಡಿರೋ ಮಾತನ್ನು ಏನಿದೆ ಅದು ಕಾಂಗ್ರೆಸ್ನ ಇನ್ನೊಬ್ಬ ಸದಸ್ಯರು ರಾಯರೆಡ್ಡಿ ಅವರು ವಿರೋಧ ಮಾಡಿ, ಹಾಗೆಯೇ ಕನ್ನಡ ನಾಡಿನಲ್ಲೇನೆ ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಎಷ್ಟು ಜನ ಏನೇನಾಗಿದ್ದಾರೆ ಅಂತ ಹೇಳೋದಕ್ಕೆ ಟ್ರೈ ಮಾಡಿ. ಆದರೆ ಯಾವ ಮಾತನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಶಿವಲಿಂಗೇಗೌಡರು ಇರಲಿಲ್ಲ. ನಮ್ಮ ಮಕ್ಕಳು ವಿದೇಶಗಳಿಗೆ ಹೋಗಬೇಕು, ಆದ್ದರಿಂದ ಇಂಗ್ಲೀಷ್ ಕಲಿಬೇಕು. ಆದರೆ ಈ ಸಮಸ್ಯೆ ಸೂಕ್ಷ್ಮವಾಗಿದೆ. ಯಾಕೆಂದರೆ ಮಕ್ಕಳಿಗೆ ಮಾತೃಭಾಷೆಯಲ್ಲಿಯೇ ಶಿಕ್ಷಣ ಕೊಡಬೇಕು ಅಂತ ಹಲವಾರು ತಜ್ಞರುಗಳು ಹೇಳಿದ್ದಾರೆ. ಅಂದರೆ ಒಂದು ಮಗು ಆಲೋಚನೆ ಮಾಡುವ ಭಾಷೆಗೂ ಅದು ಆಡುವ ಭಾಷೆಗೂ ವ್ಯತ್ಯಾಸ ಇದೆ. ಕನ್ನಡದ ಮಗು ಕನ್ನಡದಲ್ಲಿ ಆಲೋಚನೆ ಮಾಡುತ್ತೆ, ತಮಿಳು ಮಗು ತಮಿಳಿನಲ್ಲಿ ಆಲೋಚನೆ ಮಾಡುತ್ತೆ, ತೆಲುಗು ಮಗು ತೆಲುಗಿನಲ್ಲಿ ಆಲೋಚನೆ ಮಾಡುತ್ತೆ. ಹಾಗಿರುವಾಗ ಅದು ಆಲೋಚನೆ ಮಾಡುವ ಭಾಷೆಗೂ ಅದು ಓದುವ ಭಾಷೆಗೂ ವ್ಯತ್ಯಾಸ ಆದರೆ ಅದರ ಗ್ರಹಿಸುವ ಶಕ್ತಿ ಕಡಿಮೆ ಆಗ್ತಾ ಇದೆ. ಆದರೆ ಈ ಮೂರ್ಖ ರಾಜಕಾರಣಿಗಳಿಗೆ ಇದೆಲ್ಲ ಅರ್ಥ ಆಗಲ್ಲ. ಇಂಗ್ಲೀಷ್ ಓದ್ತ ಕಡೆ ದೊಡ್ಡವರಾಗ್ತಾರೆ, ಅಲ್ಲ ಇಂಗ್ಲೀಷ್ ಓದಲೇಬೇಕು ಬೇಡ ಅಂತ ಹೇಳ್ತಾರೆ. ಸೊ ರಾಯರೆಡ್ಡಿಯವರು ಅಂದರು, ತಾವು ಕಾಲೇಜು ಶಿಕ್ಷಣ ಬರುವವರೆಗೆ ತಾವು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು ಹೈಸ್ಕೂಲ್ವರೆಗೆ, ನಂತರ ಇಂಗ್ಲೀಷಲ್ಲಿ ಓದ್ಮೇಲೆ ನಾನು ಲಾಯರ್ ಆದೆ ಇನ್ನೊಂದೊಂದು. ಆದರೆ ಶಿವಲಿಂಗೇಗೌಡರು ಕೇಳಿಸ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಪ್ರಾಥಮಿಕ ಶಿಕ್ಷಣ ಏನಿದೆ LKG UKG ಇಂದಲೇ ಇಂಗ್ಲೀಷ್ ಮಾಧ್ಯಮ. ಇದು ಇಷ್ಟು ಸರಳವಾಗಿಲ್ಲ. ನಮ್ಮ ಕರ್ನಾಟಕದಲ್ಲೇ ಈ ಒಂದು
ಇಂಗ್ಲೀಷ್ ಶಿಕ್ಷಣ ಶಾಲೆಗಳನ್ನು, ಮಾಧ್ಯಮ ಶಾಲೆಗಳನ್ನು ನಡೆಸುವವರು ಯಾರು? 100ಕ್ಕೆ 90ರಷ್ಟು ರಾಜಕಾರಣಿ. ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಲೂಟಿ ಮಾಡ್ತಾರೆ. ನೀವು ಭಾಳಷ್ಟು ಕಾನ್ವೆಂಟ್ಗಳನ್ನು ನೋಡಿ, ಅಲ್ಲಿ ಹೋದರೆ ಅಲ್ಲಿರುವ ಟೀಚರ್ಗೆ ಸರಿಯಾದ ಇಂಗ್ಲೀಷ್ ಬರಲ್ಲ, ಆದರೆ ಅವರು ಇಂಗ್ಲೀಷ್ ಕಲಿಸೋರಾಗಿರ್ತಾರೆ. ಇದಕ್ಕೆ ಕೆಲವು ಮಿಷನರಿ ಸ್ಕೂಲ್ಗಳು ಹೊರತಾಗಿದೆ, ಅಲ್ಲಿ ಇಂಗ್ಲೀಷ್ ಚೆನ್ನಾಗಿದೆ. ಉಳಿದಂತೆ ಇದೊಂದು ಬಹುದೊಡ್ಡ ದಂಧೆಯಾಗಿದೆ, ಮಕ್ಕಳನ್ನು ಲೂಟಿ ಮಾಡೋದು. CBSE ಇನ್ನೊಂದು ಮತ್ತೊಂದು ಅಂತ ಹೇಳಿ ಮಕ್ಕಳನ್ನು ಕಳೆದುಬಿಟ್ಟು ಕೂರಿಸ್ಬಿಟ್ಟು ಅವರು ತಂದೆ ತಾಯಿ ಪಾಲಕರು, ಅಯ್ಯೋ ನನ್ನ ಮಗು ಇಂಗ್ಲೀಷ್ನಲ್ಲಿ ಓದಿ ಇದಕ್ಕಿದ್ದಾಗೆ ನಾಳೆ ಅಮೇರಿಕಕ್ಕೆ ಹೋಗಿ ಯಾವುದೋ ಸಾಫ್ಟ್ವೇರ್ ಕಂಪನಿ ಗೂಗಲ್ಲು CEO ಆಗಿಬಿಡ್ತಾರೆ, ಇನ್ನೊಂದು ಆಗ್ಬಿಡ್ತಾರೆ ಕನಸು ಕಾಣ್ತಾರೆ. ಈ ಕನಸು ಹಂಚುವ ಕೆಲಸವನ್ನು ಇವು ಮಾಡ್ತಾರೆ. ಅದರ ಜೊತೆಗೆ ಅದಕ್ಕಿಂತ ಈ ಶಾಸಕರು ಚರ್ಚೆ ಮಾಡಬೇಕಾದೇನು ಗೊತ್ತಾ? ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ? ಸರ್ಕಾರಿ ಶಾಲೆಗಳು ಯಾಕೆ ಶಿಕ್ಷಣಕ್ಕೆ ಬೇಕಾದಂತಹ ಅನುದಾನವನ್ನು ಸರ್ಕಾರ ಕೊಡ್ತಾ ಇಲ್ಲ? ನೀವು ವಿಶ್ವದಲ್ಲಿ ಯಾವುದೇ ದೇಶ ತಗೊಳ್ಳಿ ಸರ್, ವಿಶ್ವದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅತಿ ಹೆಚ್ಚಿನ ಅನುದಾನವನ್ನು ಕೊಡಲಾಗುತ್ತೆ. ಕೆಲವು ದೇಶಗಳಲ್ಲಿ ಒಟ್ಟು ಬಜೆಟ್ನ 18%, 20%, 25% ಶಿಕ್ಷಣಕ್ಕೆ ಕೊಡ್ತಾರೆ. ಹಾಗೆಯೇ ಇನ್ನು 25% ದಟ್ ಆರೋಗ್ಯಕ್ಕೆ ಕೊಡ್ತಾರೆ. ನಮ್ಮಲ್ಲಿ 1.5% ಕೊಡ್ತಾರೆ. ಸರ್ಕಾರಿ ಶಾಲೆಗಳು ಉರುಳ್ತಾ ಇವೆ, ಹಂಚುಗಳು ಬೀಳ್ತಾ ಇವೆ, ಮಕ್ಕಳಿಗೆ ಶೌಚಾಲಯಗಳಿವೆ. ಶಾಲಾ ಶಿಕ್ಷಕರುಗಳು ರಾಜಕಾರಣದಲ್ಲಿ ನಿರತರಾಗಿದ್ದಾರೆ. ಶಾಸಕರ ಮನೆ ಇನ್ನೊಬ್ಬರ ಮನೆ ಸುತ್ತಾಡ್ಕೊಂಡು ಕಾಲ ಕಳೀತಿರ್ತಾರೆ. ಇದರ ಸುಧಾರಣೆಯ ಬಗ್ಗೆ ಯಾವೊಬ್ಬ ಶಾಸಕನು ಮಾತಾಡಲ್ಲ. ಅಗತ್ಯ ಇಲ್ಲ ಅವ್ರಿಗೆ ಮಕ್ಕಳಿಗೆ ಇದಕ್ಕಿದ್ದಾಗ ಶಿಕ್ಷಣ ಇಂಗ್ಲೀಷ್ ಮಾಧ್ಯಮದಲ್ಲಿ ಕೊಡಬೇಕು. ಆ ಮೂಲಕ ಈ ನಾಯಿ ಕೊಡೆಗಳಂತೆ ರಾಜ್ಯಾದ್ಯಂತ ಎದ್ದಿರುವ ಶಿಕ್ಷಣ ಸಂಸ್ಥೆಗಳೇನಿವೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಆ ಸಂಸ್ಥೆಗಳನ್ನು ಬೆಳೆಸಬೇಕು. ನಾನು ಇಂಗ್ಲೀಷ್ ಶಿಕ್ಷಣವನ್ನು ವಿರೋಧ ಮಾಡಲ್ಲ. ಇಂಗ್ಲೀಷ್ ಶಿಕ್ಷಣಕ್ಕಿಂತ ಮೊದಲು ಬೇಕಾದ್ದು, ನಾನು ಇಂಗ್ಲೀಷ್ ಮಾಧ್ಯಮದಲ್ಲೇ ಓದಿದವು. ಪ್ರಾಥಮಿಕ ಶಿಕ್ಷಣ ಮಾತ್ರ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದೆ. ಆದರೆ ನನ್ನ ಮನೆಯ ವಾತಾವರಣ ಕನ್ನಡದಲ್ಲಿ ಇದ್ದರಿಂದ, ಮನೆಯಲ್ಲಿ ಒಂದು 15-20 ಸಾವಿರ ಪುಸ್ತಕಗಳಿದ್ದರಿಂದ ಕನ್ನಡವನ್ನು ಓದಿ ಬೆಳೆದೆ. ನಾನು ಕನ್ನಡದ ಎಲ್ಲ ಸಾಹಿತಿಗಳು ನನಗೆ ಗೊತ್ತು. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಓದೋದಕ್ಕೆ ಸಾಧ್ಯ ಆಯಿತು. ಹಾಗೆ ಓದೋದಕ್ಕೆ ಸಾಧ್ಯ ಆಗಿರುವುದರಿಂದ ನನಗೆ ಇವತ್ತು ಮಾತನಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ಬದುಕನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದೇ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದರೆ ನಾನು ಈ ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಕನ್ನಡ ಅನ್ನೋದಿದೆಯಲ್ಲ, ಅದು ಭಾಷೆ ಮಾತ್ರ ಅಲ್ಲ. ಒಂದು ಭಾಷೆ ಅನ್ನೋದು ಇರುತ್ತಲ್ಲ, ಅದು ಪರಂಪರೆ. ಒಂದು ಭಾಷೆ ಅನ್ನೋದು ಇರುತ್ತಲ್ಲ, ಅದು ಇತಿಹಾಸ. ಒಂದು ಭಾಷೆ ಅನ್ನೋದು ಇರುತ್ತಲ್ಲ, ಅದು ನಮ್ಮ ಆಲೋಚನಾ ಕ್ರಮವನ್ನು ನಿರ್ಧರಿಸುವಂಥದ್ದು. ಎಲ್ಲೋ ವಿಧಾನಸಭೆಯಲ್ಲಿ ಕೂತ್ಬಿಟ್ಟು ಬಾಟ್ರ ಹೊಡೆದಾಗಲ್ಲ, ಕೂಗಾಡ್ದಾಗಲ್ಲ. ಯಾಕೆ ಇವರಿಗೆ ಈ ರೀತಿ ಸ್ಥಿತಿ ಬಂತ ಗೊತ್ತಿಲ್ಲ. ಯೂಶ್ವಲಿ ಮೊದಲೆಲ್ಲ 5ನೇ ತರಗತಿಯಿಂದ ಇಂಗ್ಲೀಷ್ ಮಾಧ್ಯಮ ಇರುತ್ತೆ. ಸೊ 6ನೇ ತರಗತಿಗೆ ಹಿಂದಿ ಬರ್ತಾರೆ. ಸೊ 5ನೇ ತರಗತಿ ಬರುವವರೆಗೆ ಆ ಮಗು ತನ್ನ ಮಾತೃಭಾಷೆಯಲ್ಲಿ ಅದು ಓದಿ ಮಾತೃಭಾಷೆಯ ಮೂಲಕ ಅರ್ಥವನ್ನು ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತಾಯಿತ್ತು. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹಾರಿಬಲ್ ಸಿಚುವೇಶನ್ ಇಂಗ್ಲೀಷ್ದು ಅಂತ. ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ಒಂದು ಹಾಡು ಬರುತ್ತೆ, ಮಕ್ಳಿಗೆ ಕಳಿಸ್ತೀವಿ ನಾವು. ಏನು ಗೊತ್ತಾ? ರೇನ್ ಗೋ ಅವೇ ಕಮ್ಮಾಗಿ ನನಗರಿಗೆ. ಅಲ್ರಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಳೆ ಇಲ್ದಿರೋ ಪ್ರದೇಶದಲ್ಲಿ ಗುಲ್ಬರ್ಗಾದಲ್ಲೋ ಬೀದರ್ದಲ್ಲೋ ಅಲ್ಲೆಲ್ಲಿ ಕೂತ್ಕೊಬಿಟ್ಟು ಒಂದು ಮಗು ರೇನ್ ಗೋ ಅವೇ ಅಂದರೆ ಮಳೆಗಾಗಿ ಕಾಯ್ತಾ ಇರುವ ಅವರ ಅಪ್ಪ ಇದಲ್ಲ ಚಪ್ಪಲಿ ತಗೊಂಡು ಹೊಡ್ತಾರೆ ಮಗು. ಬದುಕಿಗೆ ಸಂಬಂಧ ಇಲ್ಲಿರೋದು, ಕಲಿಕೆ ಇರೋದು ಇರುತ್ತಲ್ಲ, ಅದು ಬದುಕಿಗೆ ಸಂಬಂಧ. ಇಂಗ್ಲೀಷ್ನಲ್ಲಿ ಇನ್ನೊಂದು ಲಂಡನ್ ಬ್ರಿಡ್ಜ್ ಈಸ್ ಫಾಲಿಂಗ್ ಡೌನ್, ಲಂಡನ್ ಬ್ರಿಡ್ಜ್ ಈಸ್ ಫಾಲಿಂಗ್ ಡೌನ್. ಇಲ್ಲಿ ಬ್ರಿಡ್ಜ್ಗಳೇ ಇಲ್ವಲ್ರಿ ನಮ್ಮ ರಾಜ್ಯದಲ್ಲಿ, ಹಳ್ಳಿಗಳಲ್ಲಿ ಬ್ರಿಡ್ಜ್ಗಳೇ ಇಲ್ಲ. ಮಕ್ಕಳು ನೀವು ಮಲೆನಾಡಿನಲ್ಲಿ ಬಂದರೆ ಸಂಕ ಅಂತ ಹಾಕ್ತಾರೆ, ಸಂಕ ದಾಟ್ಕೊಂಡು ಬ್ರಿಡ್ಜ್ಗಳೇ. ಅಲ್ಲಿ ಮಗು ಹೋಗ್ಬಿಟ್ಟು ಲಂಡನ್ ಬ್ರಿಡ್ಜ್ ಈಸ್ ಫಾಲಿಂಗ್ ಡೌನ್ ಅಂತ ಓದಿದ್ರು. ಇಂತಹ ಶಿಕ್ಷಣ ನೀತಿ ಬೇಕಾ ಯಾರಿಗಾಗಲಿ? ಬದುಕಿಗೆ ಸಂಬಂಧ ಇದ್ದರೆ ಶಿಕ್ಷಣ. ಇಂಗ್ಲೀಷ್ ಮಾಧ್ಯಮ ಅನ್ನುವ ಮೂಲಕ ಅದು ಬದುಕಿನಿಂದ ದೂರ ಆಗುತ್ತೆ. ಆದ್ದರಿಂದ ಯಾರು ಮಾತೃಭಾಷೆಯಲ್ಲಿ ಕಲಿಯಲ್ವೋ ಆ ಮಕ್ಕಳಿಗೆ ತಾವು ಬದುಕುತ್ತಿರುವ ನಾಡು ಅರ್ಥ ಆಗಲ್ಲ. ನಾನು ಎಲ್ಲಿ ಬದುಕಿದ್ದೀನಿ ಅಂತ ಗೊತ್ತಾಗಲ್ಲ. ನಾನು ಬದುಕಿನ ಜೊತೆ ಮುಖಾಮುಖಿಯಾಗಿರುತ್ತಲ್ಲ, ಸಮಾಜದ ಜೊತೆ ಮುಖಾಮುಖಿಯಾಗೋದಿರುತ್ತಲ್ಲ, ಅದು ಭಾಳ ಮುಖ್ಯ. ಅದಿಲ್ಲದಿದ್ದರೆ ಅದು ಮಕ್ಕಳನ್ನು ಹೆಚ್ಚು ಆರ್ಟಿಫಿಷಿಯಲ್ ಮಾಡುತ್ತೆ. ಅವರು ಲಂಡನ್ ಬಗ್ಗೆ ಮಾತನಾಡ್ತಾರೆ, ಇನ್ನೊಂದ್ರ ಬಗ್ಗೆ ಮಾತನಾಡ್ತಾರೆ, ಕನ್ನಡದ ಬಗ್ಗೆ ಮಾತನಾಡೋದು, ಕನ್ನಡ ನೆಲದ ಬಗ್ಗೆ ಮಾತನಾಡೋದು, ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಮಾತನಾಡೋದು, ಇಲ್ಲಿ ಬರಗಾಲದ ಬಗ್ಗೆ ಮಾತನಾಡೋಲ್ಲ, ಇಲ್ಲಿ ಅತಿವೃಷ್ಟಿ ಬಗ್ಗೆ ಮಾತನಾಡೋಲ್ಲ. ಅದನ್ನು ಬಿಟ್ಬಿಟ್ಟು ಅವು
ವಿದೇಶದ ಬಗ್ಗೆ ಯೋಚನೆ ಮಾಡ್ತಾರೆ. ಇಂಥದ್ದು ಬೇಕಾ ನಮಗೆ? ಯಾರ್ದಾರು ಬುದ್ಧಿ ಹೇಳಬೇಕು ಶಿವಲಿಂಗೇಗೌಡರಿಗೆ. ಅವರಿಗೆ ಹಿಡಿದಿರುವ ಇದೆಯಲ್ಲ ಭೂತ ಅಂತಾರೆ, ಭೂತ ಮೈಮೇಲೆ ಬರೋದು ಅಂತ. ಈ ರೀತಿ ಇಂಗ್ಲೀಷ್ ಭೂತನೋ ಪ್ರೇತನೋ ಅವ್ರ ಮೈಮೇಲೆ ಬಂದಿದೆ. ಇದು ಒಳ್ಳೆಯ ಲಕ್ಷಣ ಅಲ್ಲ. ಇದು ಇಂಗ್ಲೀಷ್ ಶೈಕ್ಷಣಿಕ ಲಾಬಿಯನ್ನು ಪೋಷಿಸುವಂಥದ್ದು, ಶಿಕ್ಷಣವನ್ನು ಕಾಸಿಗೆ ಮಾರಾಟ ಮಾಡೋದು. ಮಕ್ಕಳಿಗೆ ಬದುಕೋದನ್ನು ಕಲಿಸ್ಬೇಕು, ಕಟ್ಟಲಿ ಹೇಗೆ ಬದುಕಬೇಕು ಅನ್ನೋದು ಕಲಿಸ್ಬೇಕು, ಹೇಗೆ ಆಲೋಚನೆ ಮಾಡಬೇಕು ಅನ್ನೋದು ಕಲಿಸ್ಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳಿಸ್ಬೇಕು. ಅದರ ಬದಲು ಭಾಷೆ ಹಿಡ್ಕೊಂಡು ಎಲ್ಲೋ ಅಮೇರಿಕ ಕಳಿಸ್ತೀನಿ ಮಗುಗೆ ಅಂಥೇಳಿ ಆ ಮಗುವಿನ ಬಾಲ್ಯವನ್ನು ಕೊಲ್ಲುವ ಕೆಲಸ ಇದೆಯಲ್ಲ ಇಂಗ್ಲೀಷ್ ಮೂಲಕ ಅದಾಗ್ಬೋದು. ಈ ಏನು ಶಿವಲಿಂಗೇಗೌಡರಂಥವರು ಇದ್ರ ಬಗ್ಗೆ ಅರ್ಥ ಮಾಡ್ಕೋತಾರೆ ಅಂತ ನಂಬಿಕೆ ಇಲ್ಲ, ಆದರೂ ಹೇಳ್ತಿದ್ದೀನಿ.